ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಬಂದು ಪೂರ್ವಿದು ಆ್ಯನ್ಯುವಲ್ ಡೇ ಫಂಕ್ಷನ್ ಆಗಿತ್ತು. ಸೊ ಫಂಕ್ಷನ್ ಇದ್ದಿದ್ದು ಫೆಬ್ 7ಗೆ. ಬಟ್ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ, ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇವಾಗ ನಾವು ಪೂರ್ವಿ ಸ್ಕೂಲ್ ಹತ್ರ ಹೋಗಿದ್ದೀವಿ. ಆ್ಯನ್ಯುವಲ್ ಡೇ ಫಂಕ್ಷನ್ ಸ್ಟಾರ್ಟ್ ಆಗೋದು 4ಗೆ. ಸೊ ಬಿಫೋರು ಮೊದಲು ಊಟ ಕೊಡೋಣ ಅಂತ ಊಟ ಅರೇಂಜ್ ಮಾಡಿದರು ಕೂಡ ಸ್ಕೂಲಿಂದನೇ. ಎಲ್ಲ ಪೇರೆಂಟ್ಸು ಮತ್ತು ಸ್ಟೂಡೆಂಟ್ಗೆಲ್ಲ ಅಲ್ಲೇ ಊಟ ಕೂಡ ಅರೇಂಜ್ ಮಾಡಿದ್ದಾರೆ. ಸೊ ನಾವು ಒಂದು 3:30ಗೆ ಹೋಗಿದ್ವಿ. ನಾನು ಮತ್ತು ಪೂರ್ವಿ ಮತ್ತು ನಮ್ಮ ಹಸ್ಬೆಂಡು ಮತ್ತು ಅತ್ತೆ ಮಾವ ಎಲ್ಲ ಹೋಗಿದ್ವಿ. ಸೊ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಪೇರೆಂಟ್ಸು ಮತ್ತು ಮಕ್ಕಳೆಲ್ಲ ತುಂಬ ಹ್ಯಾಪಿಯಾಗಿ ತಿಂದರು, ಯಾಕಂದರೆ ಅಷ್ಟು ಟೇಸ್ಟಿಯಾಗಿತ್ತು ಊಟ ಕೂಡ. ಫುಡ್ ಬಂದು ನೋಡಿ ಫ್ರೆಂಡ್ಸ್, ಪಲಾವು, ಮೊಸರು ಬಜ್ಜಿ, ಆಮೇಲೆ ಉಪ್ಪಿಟ್ಟು, ಕೇಸರಿ ಭಾತ್ ಎಲ್ಲ ಮಾಡಿದರು. ನಾನು ಕೂಡ ನೋಡಿ ಅಲ್ಲಿ ನೋಡ್ತಾ ಇರ್ಬೋದು, ತೊಗೊಳ್ತಾ ಇದ್ದೀನಿ ಊಟನೆಲ್ಲ. ಸೊ ನಮ್ಮ ಹಸ್ಬೆಂಡ್ ವಿಡಿಯೋ ಮಾಡ್ತಾಯಿದ್ರು. ಸರಿ ಪೂರ್ವಿಗೆ ತಿನ್ಸೋಣ ಅಂದ್ಬಿಟ್ಟು ನಾನು ಸ್ವಲ್ಪ ಅದಲ್ಲೇ ಹಾಕಿಸ್ಕೊಂಡೆ. ನಾನು ಆ್ಯಕ್ಚುಲಿ ಮನೆಯಿಂದನೇ ತಿನ್ಕೊಂಡು ಬಂದಿದ್ದೆ. ಸೊ ಆದರೂ ಇರಲಿ, ಇನ್ನೂ ಎಷ್ಟೊತ್ತಾಗುತ್ತೆ ಏನೋ ಪ್ರೋಗ್ರಾಮ್ ಮುಗಿಯೋದು ಅಂತ ಹಾಗೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಹಾಕಿ ಅಂದೆ. ಅವ್ರು ಸ್ವಲ್ಪ ಜಾಸ್ತಿನೇ ಊಟ ಎಲ್ಲ ಹಾಕಿದ್ರು. ಪೂರ್ವಿ ಏನೂ ತಿಂದಿರಲಿಲ್ಲ. ಸ್ವಲ್ಪ ತಿನ್ಸೋಣ ಅಂದರೆ ಅವಳು ಪಲಾವು, ರೈತ ಏನೂ ತಿಂದಿಲ್ಲ. ಜಸ್ಟ್ ಬರೀ ಕೇಸರಿ ಭಾತ್ ಒಂದೇ ಅವಳು ತಿಂದಿದ್ದು, ಅದು ಒಂದು 4 ಹೊತ್ತು ತಿಂದಳು ಅಷ್ಟೇ. ಅವಳಿಗೆ ತುಂಬ ಎಕ್ಸೈಟ್ ಆಗಿದ್ಲು. ಅವಳು ಯಾವಾಗ ಡ್ಯಾನ್ಸ್ ಮಾಡ್ತೀನೋ ಏನೋ ಅನ್ನೋ ಖುಷಿಯಲ್ಲಿದ್ಲು ಅವಳು. ಸರಿ ಅಂದ್ಬಿಟ್ಟು ನಾನು ಅವಳಿಗೊಂದೆರಡು ತುತ್ತು ತಿನ್ನಿಸ್ದೆ. ಅವಳು ಒಂದು 3-4 ತುತ್ತು ಅಷ್ಟೇ ತಿಂದಿದ್ದು. ಇವರೆಲ್ಲ ಪೂರ್ವಿ ಅವ್ರ ಫ್ರೆಂಡ್ಸು, ಅಂದರೆ ಪೂರ್ವಿ ಪುನೀಶ ಅಂತಿದ್ದಾಳಲ್ಲ, ಅವ್ರ ಮಮ್ಮಿ ವೀಣಾ ಅಂತ ಅವರು. ಸೊ ಅವರು ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡಿದ್ವಿ ಊಟ ಮಾಡೋಕ್ಕೆ. ತುಂಬಾ ಬಿಸಿಲು, ಯಾಕಂದರೆ ಮಧ್ಯಾಹ್ನ 3:30 ಆಗಿತ್ತಲ್ಲ, ಹೆವಿ ಬಿಸಿಲಿತ್ತು. ಸ್ವಲ್ಪ ಕೂಲಾದ್ಮೇಲೆ ಪ್ರೋಗ್ರಾಮೆಲ್ಲ ಸ್ಟಾರ್ಟ್ ಮಾಡಿದ್ರು. ನೋಡಿ ಎಲ್ಲ ಮಕ್ಳುಗಳು ಎಷ್ಟು ಚೆನ್ನಾಗಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಪೂರ್ವಿ ಸ್ವಲ್ಪ ಕೇಸರಿ ಭಾತ್ ತಿಂದು, ಅಮ್ಮ ನಂಗೆ ಸಾಕು ನೀವೇ ತಿನ್ಕೊಳ್ಳಿ ಅಂದು. ತಿಂದ್ಬಿಟ್ಟು ಪುನೀಶನ ಜೊತೆ ಹಾಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾಳೆ. ಸೊ ನಂದು ಊಟ ಎಲ್ಲ ಆಯಿತು. ಹ್ಯಾಂಡ್ ವಾಶ್ ಎಲ್ಲ ಮಾಡಿಕೊಂಡು ವಾಟರ್ ಎಲ್ಲ ಕುಡಿದು ಕೂತ್ಕೊಂಡಿದ್ದೀನಿ. ಸೊ ಬಿಸಿಲು ಸ್ವಲ್ಪ ಕಡಿಮೆ ಆಗಿದೆ, ಸ್ಟಾರ್ಟಿಂಗ್ ಮನೆ ಸ್ವಲ್ಪ ಜಾಸ್ತಿ ಇತ್ತು. ಸೊ ಎಲ್ಲ ಊಟ ಮಾಡಿಕೊಂಡು ಹಾಗೆ ಮಾತಾಡ್ತಾ ಕೂತಿದ್ದೀವಿ. ಈಗ ಸ್ಟೇಜ್ ಮೇಲೆ ದೀಪ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಆಯಿಲ್ ಹಾಕ್ತಿದ್ದಾರೆ. ಇವ್ರು ಬಂದು ಪೂರ್ವಿ ಕ್ಲಾಸ್ ಟೀಚರು. ಸೊ UKG ಟೀಚರ್ ಇವರು, ಪೂರ್ವಿ ಕ್ಲಾಸು. ಸೊ ನಾವು ಊಟ ಎಲ್ಲ ಮುಗಿಸ್ಕೊಂಡು ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಫ್ರಂಟೇ ಬಂದು ಕೂತ್ಕೊಂಡಿದ್ದೀವಿ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ಯಾಕಂದರೆ ಪೂರ್ವಿ ಡ್ಯಾನ್ಸ್ ಎಲ್ಲ ಸೇರಿದ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಮುಂದೆ ಕೂತ್ಕೊಂಡೆ ಅಂದ್ಬಿಟ್ಟು. ಸೊ ಇವಾಗ ಪ್ರೋಗ್ರಾಮ್ ಕೂಡ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಸೊ ಸ್ಪೀಚ್ ಇವಾಗ ಮಾಡ್ತಿದ್ದಾರೆ ಸ್ಪೀಚ್ ಕೂಡ. ಸೊ ಇವಾಗ ಸ್ಟಾರ್ಟಿಂಗು ಮಕ್ಕಳೆಲ್ಲ ಇದು ಪ್ರೈಸಸ್ ಗೆದ್ದಿರ್ತಾರಲ್ವ ಗೇಮ್ಸಲ್ಲಿ. ಸೊ ಫಸ್ಟು ಪ್ರೈಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದಾರೆ. ಮಕ್ಕಳು ಒಬ್ಬರೇ ಎಲ್ಲ ಇದು ಪ್ರೈಸ್ ತೊಗೊಂಡಿದ್ದು, ಪೇರೆಂಟ್ಸ್ ಕೂಡ ತೊಗೊಂಡ್ರು. ಅದ್ರಲ್ಲಿ ನಾನು ಕೂಡ ಇದ್ದೀನಿ. ಸೊ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಗೆಸ್ಟ್ ಕೂಡ ಬಂದರು. ಸೊ ಅವ್ರಿಗೆ ಈಗ ವೆಲ್ಕಮ್ ಮಾಡ್ತಾಯಿದ್ದಾರೆ ಸ್ಕೂಲ್ ಕಡೆಯಿಂದ. ತುಂಬಾ ಚೆನ್ನಾಗಿತ್ತು ಸ್ಟಾರ್ಟಿಂಗ್ ಪ್ರೋಗ್ರಾಮ್ಸ್, ಎಂಡ್ವರೆಗೂ ಚೆನ್ನಾಗಿತ್ತು. ನನಗಂತೂ ತುಂಬಾ ಖುಷಿ ಆಯಿತು, ಯಾಕಂದರೆ ಪೂರ್ವಿದು ಇದು ಲಾಸ್ಟ್ ಇಯರ್ ಆ್ಯನ್ಯುವಲ್ ಡೇ ಫಂಕ್ಷನು. ಸೊ ಒಂದು ಕಡೆ ಬೇಜಾರು ಕೂಡ ಆಗ್ತಿತ್ತು, ನೆಕ್ಸ್ಟ್ ಇಯರ್ ನಾವು ಇರಲ್ವಲ್ಲ ಅಂತ. ಸೊ ಇದು ಪೇರೆಂಟ್ಸ್ಗಳೆಲ್ಲ ಗೇಮ್ಸ್ ಇದು ಮಾಡಿದರು, ಅರೇಂಜ್ ಮಾಡಿದರು ಪೇರೆಂಟ್ಸ್ಗೂ ಕೂಡ. ಸೊ ಅದರಲ್ಲಿ ವಿನ್ ಆದವ್ರಿಗೆ ಮೆಡಲು ಮತ್ತು ಸರ್ಟಿಫಿಕೇಟ್ ಎಲ್ಲ ಕೊಟ್ಟರು. ಸೊ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ. ಸೊ ನನ್ನ ಮಗಳಿಗೋಸ್ಕರ ನಾನು ಪಾರ್ಟಿಸಿಪೇಟ್ ಮಾಡಿದ್ದು, ಯಾಕಂದರೆ ಮಕ್ಳಿಗೆ ಏನೋ ಒಂಥರ ಖುಷಿ ಅಲ್ವಾ, ಅವ್ರ ಪೇರೆಂಟ್ಸ್ ಈ ಥರ ಸ್ಟೇಜ್ ಮೇಲೆ ನಿಂತ್ಕೊಂಡು ಅವಾರ್ಡ್ ಮೆಡಲ್ ಎಲ್ಲ ತೊಗೊಂಡ್ರೆ. ಸೊ ಈ ಥರ ನಾವು ತೊಗೊಂಡು ತುಂಬ ವರ್ಷಗಳೇ ಆಯಿತು. ಸ್ಕೂಲ್ ಟೈಮಲ್ಲಿ ತೊಗೊಂಡಿದ್ವಿ, ಕಾಲೇಜ್ ಟೈಮಲ್ಲಿ ತೊಗೊಂಡಿದ್ವಿ. ಇದೊಂಥರ ತುಂಬಾ ನನಗೆ ಮರೆಯಲಾಗದ ದಿನ ಅಂತಲೇ ಹೇಳ್ಬೋದು. ತುಂಬಾ ಹ್ಯಾಪಿ ಆಯಿತು. ಎಲ್ಲರ ಮುಂದೆ, ನನ್ನ ಮಗಳ ಮುಂದೆ ಈ ಥರ ಪ್ರೈಸ್ ತೊಗೊಂಡಿದ್ದಕ್ಕೆ ತುಂಬಾ ಖುಷಿ ಆಯಿತು ನನಗೆ. ಸುಮಾರು ನಾನು ಒಂದು 3-4 ಗೇಮ್ಸಲ್ಲಿ ವಿನ್ ಆಗಿದ್ದೆ. ಸೊ ಬ್ಲಾಕ್ ಗೇಮು ಮತ್ತು ಬಲೂನ್ ಬ್ಲೋ ಮಾಡಿ ಅದರಿಂದ ಪ್ಲಾಸ್ಟಿಕ್ ಗ್ಲಾಸ್ನ ಆಫ್ ಮಾಡೋದು, ಅಂದರೆ ಬೀಳಿಸೋದು. ಸೊ ನಮ್ಮ ಪೂರ್ವಿಗಂತೂ ತುಂಬ ಖುಷಿ ಆಯಿತು. ಅಮ್ಮ ಏನು ಕೊಟ್ಟಿದ್ದಾರೆ ನಿನಗೆ, ಗಿಫ್ಟ್ ತೋರಿಸು ಅಂತಿದ್ಲು. ನಮಗೆ ನೆಕ್ಸ್ಟ್ ಈ ಥರ ಸ್ಟೇಜ್ ಮೇಲೆ ಪ್ರೈಸ್ ತೊಗೊಳ್ಳೋ ಚಾನ್ಸ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ನಮಗೆ ಈ ಸ್ಕೂಲಲ್ಲಿ ಆ ಥರ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೃದಯವನ್ನ ತೆರೆಯುತ್ತದೆ. ಜ್ಞಾನವೇ ಶಕ್ತಿ, ಶಿಕ್ಷಣವೇ ಸ್ವಾತಂತ್ರ್ಯ. ಶಾಲೆಯು ನಮ್ಮ ಜೀವನದ ಅಡಿಪಾಯವನ್ನು ರೂಪಿಸುತ್ತದೆ. ಪ್ರೀತಿಯ ಪುಟಾಣಿಗಳೇ ಹಾಗೂ ಪೋಷಕರೇ, ನಿಮ್ಮ ಮಾರ್ಗದರ್ಶನ ನಮಗೆ ಸದಾ ಶಕ್ತಿ. ಕಲ್ಚರಲ್ ಪ್ರೋಗ್ರಾಮ್ ಶುರು ಮಾಡೋಕ್ಕೆ ಮುಂಚೆ ಇವಾಗ ಬಂದಂಥ ಗೆಸ್ಟ್ ಕೈಯಿಂದ ದೀಪನ ಹಚ್ತಾ ಇದ್ದಾರೆ. ಸೊ ಈ ದೀಪನ ಹಚ್ಚೋ ಮುಖಾಂತರನೇ ಇವರು ಕಲ್ಚರಲ್ ಪ್ರೋಗ್ರಾಮ್ನ ಶುರು ಮಾಡೋದು. ಸೊ ನೋಡ್ತಾ ಇರ್ಬೋದು, ಎಲ್ಲರೂ ಕೂಡ ದೀಪ ಬೆಳಗ್ತಾ ಇದ್ದಾರೆ.
ಕಲ್ಚರಲ್ ಪ್ರೋಗ್ರಾಮಲ್ಲಿ ಫಸ್ಟ್ ಡ್ಯಾನ್ಸ್ ಬಂದು ಭರತನಾಟ್ಯ ಇತ್ತು. ಭರತನಾಟ್ಯ ಅಂತೂ ಈ 3 ಮಕ್ಕಳು ತುಂಬ ಮುದ್ದಾಗಿ ಮಾಡಿದ್ರು ಡ್ಯಾನ್ಸು. ನನಗಂತೂ ತುಂಬಾ ಖುಷಿ ಆಯಿತು ಡ್ಯಾನ್ಸ್ ನೋಡಿ. ಇವರೆಲ್ಲ ಪೂರ್ವಿಗಿಂತ ಸ್ವಲ್ಪ ಸೀನಿಯರ್ ಇದ್ದರು ಅಷ್ಟೇ. ಸೆಕೆಂಡ್ ಡ್ಯಾನ್ಸ್ ಬಂದು ಪೂರ್ವಿದು UKG ಗರ್ಲ್ಸ್ ಸ್ಟೂಡೆಂಟ್ಸಿಂದ ಡ್ಯಾನ್ಸ್ ಇತ್ತು. ನಾವು ಪೂರ್ವಿಗೆ ಡ್ರೆಸ್ ಮಾಡಿ ಆ ಕಡೆ ಅವ್ರ ಮ್ಯಾಮ್ಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಸೊ ಅವ್ರು ನೆಕ್ಸ್ಟು ಪರ್ಫಾರ್ಮೆನ್ಸ್ ಅವ್ರದ್ದೇ ಅಲ್ವಾ UKG ಮಕ್ಕಳದು. ಸೊ ಅವ್ರನ್ನೆಲ್ಲ ಮ್ಯಾಮೇ ಸ್ಟೇಜ್ ಮೇಲೆ ಕರ್ಕೊಂಡೋಗಿ ನಿಲ್ಲಿಸ್ತಾಯಿದ್ರು. ನಮ್ಮ ಪೂರ್ವಿ ಅಂತೂ ತುಂಬಾ ಎಕ್ಸೈಟ್ ಆಗಿಬಿಟ್ಟಿದ್ಲು ಡ್ಯಾನ್ಸ್ ಮಾಡೋಕ್ಕೆ. ಈ ಫುಲ್ ಇನ್ನೂ ಸಾಂಗ್ ಪ್ಲೇನೇ ಮಾಡಿರಲಿಲ್ಲ, ಆಗಲೇ ಸ್ಟೆಪ್ಸ್ ಎಲ್ಲ ರಿಕವರಿ ಮಾಡ್ಕೊತಾ ಇದ್ಲು ನಮ್ಮ ಪೂರ್ವಿ ಇದಕ್ಕೆ ಮುಂಚೆ 2 ಇಯರ್ಸ್ ಡ್ಯಾನ್ಸ್ ಮಾಡಿದ್ದಾಳೆ ಆ್ಯನ್ಯುವಲ್ ಡೇನಲ್ಲಿ. ಸೊ ಅದರಿಂದಾಗಿ ಅವಳಿಗೆ ಅಷ್ಟು ಭಯ ಅನಿಸಿಲ್ಲ, ಅಷ್ಟು ನರ್ವಸ್ ಕೂಡ ಆಗಿಲ್ಲ ಅವಳು. ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ಲು. ನನಗಂತೂ ತುಂಬಾ ಖುಷಿ ಆಯಿತು. ಎಲ್ಲ ಮಕ್ಕಳು ಪೂರ್ವಿ ಒಬ್ಬಳೇ ಅಂತಲ್ಲ, ಅಲ್ಲಿ ಸ್ಟೇಜ್ ಮೇಲೆ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಯಾಕಂದರೆ ಅವಳಿಗೆ ಡ್ಯಾನ್ಸ್ ಅನ್ನೋದು ತುಂಬಾ ಇಷ್ಟ ನಮ್ಮ ಪೂರ್ವಿಗೆ. ಸೊ ಬೇಗ ಕಲ್ತ್ಕೊಂಡ್ಬಿಡ್ತಾಳೆ ಡ್ಯಾನ್ಸ್ ಏನೇ ಇದ್ರೂ ಕೂಡ. ಮಕ್ಕಳೆಲ್ಲ ನೆಕ್ಸ್ಟ್ ಡ್ಯಾನ್ಸ್ಗೆ ರೆಡಿ ಆಗ್ತಾಯಿದ್ರು. ನಮ್ಮ ಮುದ್ದು ಕೂಡ ಟೋಟಲ್ 3 ಡ್ಯಾನ್ಸ್ ಇತ್ತು ಅವಳದು. ಫಸ್ಟು ಡ್ಯಾನ್ಸ್ ವೆಲ್ಕಮ್ ಡ್ಯಾನ್ಸ್ ಆಯಿತು. ಸೆಕೆಂಡ್ ಡ್ಯಾನ್ಸ್ ಬಂದು ಚೆನ್ನಪ್ಪ ಚೆನ್ನೇಗೌಡ ಡ್ಯಾನ್ಸ್ ಇತ್ತು, ಅದು ಜಾನಪದ ಸಾಂಗ್. ಅದು ಅವ್ರಿಗೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕ್ಸ್ಬಿಟ್ಟು ರೆಡಿ ಮಾಡಿ ಪಕ್ಕದಲ್ಲೇ ಕೂರಿಸ್ಕೊಂಡಿದ್ದೆ ನೋಡಿ. ಇನ್ನೂ ಕೆಲವು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾನೆ ಇದ್ದಾರೆ. ತುಂಬಾ ಪರ್ಫಾರ್ಮೆನ್ಸ್ ಇತ್ತು, ಚೆನ್ನಾಗಿ ಮಾಡಿದ್ರು, ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮಾಡಿದ್ರು. ಅದರಲ್ಲೂ ಸಣ್ಣ ಸಣ್ಣ ಮಕ್ಕಳು ಪುಟ್ಟ ಮಕ್ಕಳುಗಳಂತೂ ಅವ್ರು ಮಾಡೋದೇ ಒಂಥರ ಖುಷಿ ಆಗುತ್ತೆ. ಅದು ನೋಡ್ತಾ ಇದ್ರೇ ಒಂಥರ ಕ್ಯೂಟಾಗಿರುತ್ತೆ. ಇವರೆಲ್ಲ KG ಮಕ್ಕಳುಗಳು. ಸೊ ಇವ್ರು ಬಂದು LKG ಮಕ್ಕಳು. ತುಂಬಾ ಮುದ್ದಾಗಿತ್ತು ಡ್ಯಾನ್ಸು. ಮುದ್ದುನ ನೆಕ್ಸ್ಟ್ ಡ್ಯಾನ್ಸ್ಗೆ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ರೆಡಿ ಮಾಡಿ ಅವ್ರ ಮ್ಯಾಮ್ ಹತ್ರ ಬಿಟ್ಬಿಟ್ಟು ನಾನು ಬಂದು ಕೂತ್ಕೊಂಡೆ ಈ ಕಡೆ. ನಮ್ಮ ಮುದ್ದುದು ಇದು ಸೆಕೆಂಡ್ ಪರ್ಫಾರ್ಮೆನ್ಸು. ಈ ಸಾಂಗ್ ನೇಮ್ ಬಂದು ಚೆನ್ನಪ್ಪ ಚೆನ್ನೇಗೌಡ, ಜನಪದ ಸಾಂಗು. ಪೂರ್ವಿ ಪಾರ್ಟ್ನರ್ ನೋಡಿ ರಕ್ಷಿತ್ ಗೌಡ ಅಂತ. ಆ್ಯಕ್ಚುಲಿ ನಮ್ಮ ಪೂರ್ವಿಗೆ 3 ಇಯರ್ಸಿಂದನೂ ಅವನೇ ಪಾರ್ಟ್ನರು. KGಯಿಂದನೂ ತುಂಬ ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರು ಇಬ್ಬರು ಕೂಡ. ಎಲ್ಲ ಮಕ್ಕಳುಗಳು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಇದು ಪೂರ್ವಿದು 3ನೇ ಡ್ಯಾನ್ಸ್ ಆಗಿತ್ತು, ಬ್ಯಾಂಗಲ್ ಬಂಗಾರಿ ಸಾಂಗು. ಸಾಂಗ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ರೆಡಿಯಾಗಿದ್ದಾರೆ. ಎಕ್ಸ್ಪೆಷಲಿ ನನಗೆ ಬಾಯ್ಸ್ದು ಡ್ರೆಸ್ ಇಷ್ಟ ಆಯಿತು. ಪೂರ್ವಿದು ಚೆನ್ನಾಗಿದೆ ಫ್ರಾಕು, ಮತ್ತು ಇನ್ನೊಂದು ಜಾನಪದ ಸಾಂಗ್ ಡ್ಯಾನ್ಸ್ದು ಫ್ರಾಕ್ ಕೂಡ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಎಲ್ಲೂ ಕೂಡ ಮಿಸ್ಟೇಕ್ ಮಾಡಿಲ್ಲ ಯಾವ ಮಕ್ಕಳು ಕೂಡ. ನೆಕ್ಸ್ಟ್ ನಾವು ಕೂಡ ಪೇರೆಂಟ್ಸ್ ಎಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ ಮಕ್ಕಳ ಜೊತೆಗೇ. ಈ ಥರ ಭಾಗ್ಯ ಎಲ್ರಿಗೂ ಸಿಗಲ್ಲ, ಯಾಕಂದರೆ ಎಲ್ಲ ಸ್ಕೂಲಲ್ಲೂ ಈ ಥರ ಆಪರ್ಚುನಿಟಿ ಸಿಗಲ್ಲ ಪೇರೆಂಟ್ಸ್ಗೆ ಅಂದ್ಕೊತೀನಿ. ಸೊ ನಮಗೆ ಈ ಸ್ಕೂಲಲ್ಲಿ ಗೇಮ್ಸ್ ಆಗಿರ್ಬೋದು, ಮತ್ತು ಕುಕ್ಕಿಂಗ್ ಆಗಿರ್ಬೋದು, ಆಮೇಲೆ ಡ್ಯಾನ್ಸ್ ಎಲ್ಲ ರೀತಿ ಚಾನ್ಸ್ ಕೂಡ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸ್ಕೂಲ್ಗೆ. ಸೊ ನಾನು ಲಾಸ್ಟ್ ಇಯರ್ ಕೂಡ LKGಲಿ ಕೂಡ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ದೆ. ಇದು ನಂದು ಸೆಕೆಂಡ್ ಇಯರ್ ಡ್ಯಾನ್ಸ್ ಪರ್ಫಾರ್ಮೆನ್ಸು. ನನಗೆ ಅಷ್ಟು ಭಯ ಆಗಲಿಲ್ಲ, ಧೈರ್ಯವಾಗೇ ಡ್ಯಾನ್ಸ್ ಮಾಡಿದೆ. ಮುಂಚೆ ಇದಿಷ್ಟು ಭಯ ಇರಲಿಲ್ಲ ಸ್ಟೇಜ್ ಮೇಲೆ. ನನಗೆ ಡ್ಯಾನ್ಸು ನಂದು ಮತ್ತು ಪೂರ್ವಿದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಮತ್ತು ಯಾವ ರೀತಿ ರೆಡಿ ಆಗಿದ್ದೀವಿ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಬೇಕು. ಲಾಸ್ಟ್ ಇಯರ್ ಥರನೇ ಈ ವರ್ಷ ಕೂಡ ಒಂದು ಆಫರ್ ಕೊಟ್ಟರು. ಅದೇನಪ್ಪ ಅಂದರೆ ಮಕ್ಕಳ ಜೊತೆ ಪೇರೆಂಟ್ಸ್ ಕೂಡ ಡ್ಯಾನ್ಸ್ ಮಾಡ್ಬೋದು ಅಂತ. ಸರಿ, ಆ್ಯನ್ಯುವಲ್ ಡೇಗಿನ 3-4 ಡೇಸ್ ಇತ್ತು. UKG ಪೇರೆಂಟ್ಸ್ ಎಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ವಿ. UKG ಒಂದು ಗ್ರೂಪು, LKG ಪೇರೆಂಟ್ಸ್ ಒಂದು ಗ್ರೂಪು, KG ಒಂದು ಗ್ರೂಪ್, ಈ ರೀತಿ ಗ್ರೂಪ್ ವೈಸೇ ಡ್ಯಾನ್ಸ್ ಮಾಡಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಮತ್ತು ಇವತ್ತಿನ ಲಾಗ್ ಇದಾಗಿರುತ್ತೆ ಫ್ರೆಂಡ್ಸ್. ಇವತ್ತು ಆ್ಯನ್ಯುವಲ್ ಡೇ ಫಂಕ್ಷನ್ ಪೂರ್ವಿದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ನಂದು ಮತ್ತು ಪೂರಿ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ತಿಳಿಸ್ಬೇಕು ನೀವು. ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.